ಕೇಂದ್ರ ಬಜೆಟ್ 2026 ರೈತರಿಗೆ ಬಂಪರ್ ಕೊಡುಗೆಗಳು. ತೆಂಗು, ಗೋಡಂಬಿ, ಶ್ರೀಗಂಧ, ಪಶುಸಂಗೋಪನೆ, ಮೀನುಗಾರಿಕೆ, ಎಐ ಕೃಷಿ. ರೈತ ಬಂಧುಗಳೇ, ಈ ಬಜೆಟ್ ನಿಮ್ಮ ಬದುಕನ್ನೇ ಬದಲಾಯಿಸುವ ಶಕ್ತಿ ಹೊಂದಿದೆ ಅಂದ್ರೆ ತಪ್ಪಲ್ಲ. ಕೇಂದ್ರ ಸರ್ಕಾರ 2026-27 ಬಜೆಟ್ನಲ್ಲಿ ಕೃಷಿ ವಲಯಕ್ಕೆ ಇತಿಹಾಸದಲ್ಲೇ ದೊಡ್ಡ ಬೆಂಬಲ ಘೋಷಿಸಿದೆ. ಈ ಸಲದ ಬಜೆಟ್ನಲ್ಲಿ ಕೇವಲ ಬೆಳೆ ಮಾತ್ರವಲ್ಲ, ರೈತರ ಆದಾಯ, ಉದ್ಯೋಗ, ತಂತ್ರಜ್ಞಾನ, ಮೌಲ್ಯವರ್ಧನೆ ಎಲ್ಲವನ್ನೂ ಒಟ್ಟಿಗೆ ಗಮನದಲ್ಲಿಟ್ಟುಕೊಂಡು ನಿರ್ಣಯ ತೆಗೆದುಕೊಳ್ಳಲಾಗಿದೆ. ಕೃಷಿಗೆ ಭರ್ಜರಿ ಅನುದಾನ. ಈ ಬಾರಿ ಕೃಷಿ ಮತ್ತು ಸಂಬಂಧಿತ ವಲಯಗಳಿಗೆ 1.62 ಲಕ್ಷ ಕೋಟಿ ರೂಪಾಯಿ ಅನುದಾನ ಮೀಸಲು. ಇದು ರೈತರ ಆದಾಯ ಹೆಚ್ಚಿಸುವುದಕ್ಕೆ, ಗ್ರಾಮೀಣ ಆರ್ಥಿಕತೆಗೆ ಹೊಸ ರೂಪ ನೀಡುವುದಕ್ಕೆ ಮೈಲಿಗಲ್ಲು ಎಂದು ಹೇಳಬಹುದು. ತೆಂಗು ಬೆಳೆಗಾರರಿಗೆ ಬಂಪರ್ ಸುದ್ದಿ. ಭಾರತ ವಿಶ್ವದಲ್ಲೇ ಅತಿದೊಡ್ಡ ತೆಂಗು ಉತ್ಪಾದಕ ದೇಶ. 10 ಕೋಟಿ ರೈತ ಕುಟುಂಬಗಳು, ಸುಮಾರು 30 ಕೋಟಿ ಜನರ ಜೀವನೋಪಾಯ ತೆಂಗಿನಕಾಯಿ ಮೇಲೆ ಅವಲಂಬಿತ. ಈಗ ಕೇಂದ್ರ ಸರ್ಕಾರ ಘೋಷಿಸಿದೆ, ಉತ್ಪಾದಕತೆ ಕಡಿಮೆ ಇರುವ ಹಳೆಯ ತೆಂಗಿನ ಮರಗಳನ್ನು ತೆಗೆದು ಹೊಸ ಸುಧಾರಿತ ತಳಿಗಳ ಸಸಿ ನೆಡುವ ಯೋಜನೆ. ಕರಾವಳಿ ರಾಜ್ಯಗಳಲ್ಲಿ ತೆಂಗು ಉತ್ಪಾದನೆ ಹೆಚ್ಚಿಸಲು ವಿಶೇಷ ಕಾರ್ಯಕ್ರಮ. ತೆಂಗು ಮೌಲ್ಯವರ್ಧನೆ, ಸಂಸ್ಕರಣೆ, ಮಾರುಕಟ್ಟೆ ಸಂಪರ್ಕಕ್ಕೆ ಉತ್ತೇಜನ. ತೆಂಗು ಉತ್ಪಾದನೆಯಲ್ಲಿ ಕರ್ನಾಟಕ ದೇಶದಲ್ಲೇ ನಂಬರ್ 1. ಹೀಗಾಗಿ ಈ ಯೋಜನೆಯ ಅತಿದೊಡ್ಡ ಲಾಭ ಪಡೆಯೋದು ಕರ್ನಾಟಕ ರೈತರು. ಗೋಡಂಬಿ ಮತ್ತು ಕೋಕೋ 2030 ಗುರಿ. ಗೋಡಂಬಿ ಮತ್ತು ಕೋಕೋ ಬೆಳೆಗಳಲ್ಲಿ ಭಾರತವನ್ನು ಸ್ವಾವಲಂಬಿ ರಾಷ್ಟ್ರವಾಗಿಸುವ ಗುರಿ. ಉತ್ಪಾದನೆ, ಸಂಸ್ಕರಣೆ, ರಫ್ತು ಸ್ಪರ್ಧಾತ್ಮಕತೆ. 2030 ವೇಳೆಗೆ ಈ ಬೆಳೆಗಳನ್ನು ಪ್ರೀಮಿಯಂ ಜಾಗತಿಕ ಬ್ರ್ಯಾಂಡ್ ಆಗಿ ರೂಪಿಸುವ ಗುರಿ. ಗೋಡಂಬಿ ಬೆಳೆ ಪ್ರದೇಶದಲ್ಲಿ ಕರ್ನಾಟಕ ಮುಂಚೂಣಿ ರಾಜ್ಯಗಳ ಪೈಕಿ ಒಂದು. ಹೀಗಾಗಿ ಈ ಯೋಜನೆಯಿಂದ ರಾಜ್ಯಕ್ಕೆ ನೇರ ಲಾಭ. ಶ್ರೀಗಂಧ ಕರ್ನಾಟಕದ ಹೆಮ್ಮೆ. ಶ್ರೀಗಂಧ ನಮ್ಮ ದೇಶದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯ ಭಾಗ. ಶ್ರೀಗಂಧ ಬೆಳೆಯ ವಿಸ್ತರಣೆ, ಕೊಯ್ಲು ನಂತರದ ಸಂಸ್ಕರಣಾ ಉದ್ಯಮಕ್ಕೆ ಉತ್ತೇಜನ, ರಾಜ್ಯಗಳು ಜೊತೆಗೂಡಿ ವಿಶೇಷ ಕಾರ್ಯಕ್ರಮ. ಶ್ರೀಗಂಧ ಮತ್ತು ರೇಷ್ಮೆ ಬೆಳೆಯಲ್ಲಿ ಕರ್ನಾಟಕ ದೇಶಕ್ಕೆ ನಂಬರ್ 1. ಶ್ರೀಗಂಧ ಬೆಳೆಯುವ ಮೂಲಕ ಜೀವ ಪರಿಸರ ಸಂರಕ್ಷಣೆಗೂ ಸಹಾಯವಾಗಲಿದೆ. ಪಶುಸಂಗೋಪನೆ ಹೊಸ ಆದಾಯ ದಾರಿ. ರೈತರ ಆದಾಯದ ಸುಮಾರು 16% ಪಶುಸಂಗೋಪನೆಯಿಂದಲೇ ಬರುತ್ತದೆ. ಈ ಹಿನ್ನೆಲೆ ಕೇಂದ್ರ ಸರ್ಕಾರ 20,000 ಪಶು ಚಿಕಿತ್ಸಕರಿಗೆ ತರಬೇತಿ, ಖಾಸಗಿ ಪಶು ಆಸ್ಪತ್ರೆ, ಲ್ಯಾಬ್, ಕಾಲೇಜುಗಳಿಗೆ ಪ್ರೋತ್ಸಾಹ, ಸಂತಾನೋತ್ಪತ್ತಿ ಮತ್ತು ಲಸಿಕೆ ಸೇವೆ ವಿಸ್ತರಣೆ. ಇದರಿಂದ ಗ್ರಾಮೀಣ ಪ್ರದೇಶಗಳಲ್ಲಿ ಉದ್ಯೋಗ ಸೃಷ್ಟಿ ಮತ್ತು ರೈತರ ಆದಾಯ ಹೆಚ್ಚಳ. ಕರಾವಳಿ ಮೀನುಗಾರಿಕೆ ಸಬ್ಸಿಡಿ. ಕರಾವಳಿ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಮೀನುಗಾರಿಕೆ, ಜಲಚರ ಸಾಕಾಣೆ, ಪಶುಸಂಗೋಪನೆ ಈ ವಲಯಗಳಿಗೆ ಕ್ರೆಡಿಟ್ ಲಿಂಕ್ಡ್ ಸಬ್ಸಿಡಿ ಯೋಜನೆ. ಮೀನು ಉತ್ಪಾದಕ ಸಂಸ್ಥೆಗಳು, ಮಹಿಳಾ ನೇತೃತ್ವದ ಗುಂಪುಗಳು, ಯುವ ಉದ್ಯಮಿಗಳಿಗೆ ಇದು ದೊಡ್ಡ ಅವಕಾಶ. ಗುಡ್ಡಗಾಡು ಪ್ರದೇಶಗಳಿಗೆ ಹೊಸ ಬೆಳೆಗಳು. ಗುಡ್ಡಗಾಡು ಮತ್ತು ಹಳಿ ತೋಟಗಳಿಗೆ ಬಾದಾಮಿ, ವಾಲ್ನಟ್, ಪೈನ್ ನಟ್ ಹೆಚ್ಚಿನ ಮೌಲ್ಯದ ಬೆಳೆಗಳಿಗೆ ಆದ್ಯತೆ. ಇದರಿಂದ ಹೊಸ ಉದ್ಯೋಗ, ಹೊಸ ಆದಾಯ ಮೂಲ. ರೈತರಿಗೆ ಎಐ ವರ. ಭಾರತ್ ವಿಸ್ತಾರ್. ಇದು ಈ ಬಜೆಟ್ನ ಅತಿದೊಡ್ಡ ಘೋಷಣೆ. ಭಾರತ್ ವಿಸ್ತಾರ್ ಎಐ ಕೃಷಿ ಟೂಲ್. ರೈತರಿಗೆ ಅವರದೇ ಭಾಷೆಯಲ್ಲಿ ಮಾಹಿತಿ, ಬೆಳೆ ಆಯ್ಕೆ, ಹವಾಮಾನ ಮಾಹಿತಿ, ರಸಗೊಬ್ಬರ, ಔಷಧಿ ಸಲಹೆ, ಮಾರುಕಟ್ಟೆ ದರ ಮತ್ತು ಮಾರಾಟ ಮಾರ್ಗದರ್ಶನ. ಇದರಿಂದ ರೈತರ ಅಪಾಯ ಕಡಿಮೆ, ಉತ್ಪಾದಕತೆ ಹೆಚ್ಚಳ, ಸರಿಯಾದ ನಿರ್ಧಾರಕ್ಕೆ ಸಹಾಯ. ಕಿಸಾನ್ ಕ್ರೆಡಿಟ್ ಕಾರ್ಡ್ ವಿಸ್ತರಣೆ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಿತಿ ಹೆಚ್ಚಳ. 5 ರಾಜ್ಯಗಳಲ್ಲಿ ಜನಸಮರ್ಥ ಆಧಾರಿತ ಕೆಸಿಸಿ ಸಾಲ ಸೌಲಭ್ಯ ಇನ್ನಷ್ಟು ಸರಳ. ಬೀಜ, ಗೊಬ್ಬರ, ಔಷಧಿ ಖರೀದಿ ಇನ್ನೂ ಸುಲಭ. ಕೃಷಿಯೇತರ ಆದಾಯಕ್ಕೂ ಒತ್ತು. ಗ್ರಾಮೀಣ ಪ್ರದೇಶಗಳಲ್ಲಿ ಡೇಟಾ ಸೆಂಟರ್ ಸ್ಥಾಪನೆಗೆ 21 ವರ್ಷ ತೆರಿಗೆ ರಜೆ. ಐಟಿ ಮತ್ತು ಎಐ ಕಂಪನಿಗಳ ಹೂಡಿಕೆಗೆ ಆಕರ್ಷಣೆ. ಬೆಂಗಳೂರು ಈಗಾಗಲೇ ಐಟಿ ಹಬ್. ಮುಂದೆ ಹೆಚ್ಚಿನ ನೀರು ಲಭ್ಯವಿರುವ ಮಂಗಳೂರು ಕೂಡ ಮುಖ್ಯ ಆಯ್ಕೆಯಾಗುವ ಸಾಧ್ಯತೆ. ಇದು ಗ್ರಾಮೀಣ ಯುವಕರಿಗೆ ಹೊಸ ಉದ್ಯೋಗ. ಸಾರಾಂಶ. ರೈತರಿಗೆ ಈ ಬಜೆಟ್ ಏನು ಹೇಳುತ್ತದೆ? ಬೆಳೆ ಮಾತ್ರವಲ್ಲ, ಮೌಲ್ಯವರ್ಧನೆ. ಕೃಷಿ ಮಾತ್ರವಲ್ಲ, ಪಶು, ಮೀನು, ಉದ್ಯಮ. ಕೈಗಾಲು ಮಾತ್ರವಲ್ಲ, ಎಐ ತಂತ್ರಜ್ಞಾನ. ಇದು ರೈತನನ್ನು ಉತ್ಪಾದಕರಿಂದ ಉದ್ಯಮಿಯಾಗುವ ದಿಕ್ಕಿಗೆ ಕರೆದೊಡೆಯುವ ಬಜೆಟ್. ಕ್ಲೋಸಿಂಗ್. ಸಿಟಿಎ. ರೈತ ಬಂಧುಗಳೇ, ಈ ಬಜೆಟ್ ನಿಮ್ಮ ಬದುಕಿಗೆ ಯಾವ ರೀತಿ ಲಾಭ ಕೊಡಲಿದೆ ಅನ್ನೋದನ್ನ
ನಾವು ಮುಂದಿನ ಎಪಿಸೋಡ್ಗಳಲ್ಲಿ ಬೆಳೆವಾರು ಯೋಜನೆವಾರು ವಿವರವಾಗಿ ಹೇಳುತ್ತೇವೆ. ಜಾಗತಿಕ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಪ್ರಶ್ನೆಗಳನ್ನು ಕಾಮೆಂಟ್ ಮಾಡಿ. ರೈತನ ಧ್ವನಿ, ಜಾಗತಿಕ ನ್ಯೂಸ್.